ನಮಸ್ಕಾರ. ನಾನು ಓಂಕಾರ ಮೂರ್ತಿ, ಮೆಂಬರ್ ಸೆಕ್ರೆಟರಿ, ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ, ಅಥಣಿ. ದಿನಾಂಕ 13/12/2025 ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯಗಳ ನಿರ್ದೇಶನದಂತೆ ಎಲ್ಲ ನ್ಯಾಯಾಲಯಗಳಲ್ಲಿ ಈ ವರ್ಷದ 4ನೇ ಮತ್ತು ಅಂತಿಮ ಲೋಕ್ ಅದಾಲತನ್ನು ನ್ಯಾಷನಲ್ ಲೋಕ್ ಅದಾಲತ್ ಅನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ತಮ್ಮಲ್ಲಿರುವಂತಹ ಎಲ್ಲ ಪ್ರಕರಣಗಳನ್ನು ಅಂದರೆ ಪ್ರೀ ಲಿಟಿಗೇಷನ್ ಕೇಸಸ್ ಅಂದರೆ NI ಆ್ಯಕ್ಟ್ ಸೆಕ್ಷನ್ 138 ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಸ್ವರೂಪದ ಪ್ರಕರಣಗಳು, ಮನಿ ರಿಕವರಿ ಕೇಸಸ್, ಲೇಬರ್ ಡಿಸ್ಪ್ಯೂಟ್ಸ್ ಮತ್ತು ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಬಿಲ್ಲಿಗೆ ಸಂಬಂಧಪಟ್ಟಂಥ ಪ್ರಕರಣಗಳು, ಮೇಂಟೆನೆನ್ಸ್ ಕೇಸ್ಗಳು ಹಾಗೂ ರಾಜಿ ಮಾಡಿಕೊಳ್ಳಬಹುದಾದಂಥ ಎಲ್ಲ ಕ್ರಿಮಿನಲ್ ಅಫೆನ್ಸಸ್ ಹಾಗೂ ಈಗಾಗಲೇ ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ ಇರತಕ್ಕಂಥ ಕ್ರಿಮಿನಲ್ ಕೇಸ್ಗಳು, NI ಆ್ಯಕ್ಟ್ ಕೇಸ್ಗಳು, ಬ್ಯಾಂಕ್ ಮ್ಯಾಟರ್ಸು, MACT ಕೇಸ್ಗಳು, ಲೇಬರ್ ಡಿಸ್ಪ್ಯೂಟ್ಸು, ಅದೇ ರೀತಿ MMDR ಕೇಸ್ಗಳು, ಮೆಟ್ರೋಮೋನಿಯಲ್ ಡಿಸ್ಪ್ಯೂಟ್ಸು, ಲ್ಯಾಂಡ್ ಅಕ್ವಿಷನ್ ಕೇಸ್ಗಳು, ಸರ್ವಿಸ್ ಮ್ಯಾಟರ್ಸು, ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತೆ ರೆವಿನ್ಯೂ ಮ್ಯಾಟರ್ಸು ಮತ್ತು ಅದರ್ ಸಿವಿಲ್ ಕೇಸಸ್ ಮತ್ತು ಕ್ರಿಮಿನಲ್ ಕೇಸಸ್ಗಳನ್ನು ನೀವು ಲೋಕ್ ಅದಾಲತ್ ಮುಂದೆ ಹಾಜರಾಗಿ ತಾವು ರಾಜಿ ಮಾಡಿಕೊಳ್ಳಬಹುದು. ಈ ರೀತಿ ರಾಜಿ ಮಾಡಿಕೊಳ್ಳೋದ್ರಿಂದ ಕಕ್ಷಿದಾರರಿಗೆ ಸಮಯ ಮತ್ತು ಅಮೂಲ್ಯವಾದಂಥ ಸಮಯ ಮತ್ತು ಹಣ ಉಳಿತಾಯದೊಂದಿಗೆ ನಿಮ್ಮ ಪ್ರಕರಣಗಳ ಒಂದು ಫೈನಾಲಿಟಿ ಅಂದರೆ ಅಂತಿಮತೆಯನ್ನು ಕಾಣ್ಬೋದಾಗಿದೆ. ಯಾಕಂದರೆ ನೀವು ಲೋಕ್ ಅದಾಲತ್ನಲ್ಲಿ ರಾಜಿ ಮಾಡಿಕೊಳ್ಳೋದ್ರಿಂದ ಆ ಒಂದು ರಾಜಿ ಅವಾರ್ಡ್ ಡಿಕ್ರಿ ಏನು ಪಾಸ್ ಮಾಡ್ತೇವೆ ಅದರ ವಿರುದ್ಧ ಯಾವುದೇ ಮೇಲ್ಮನವಿ ಇರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ವಿವಾದ ಇಲ್ಲಿಗೆ ಅಂತಿಮ ಆಗ್ತದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಲೋಕ್ ಅದಾಲತ್ನ ಉಪಯೋಗವನ್ನು ಪಡ್ಕೊಳ್ಬೇಕು ಮತ್ತು ಇದರ ಒಂದು ಸದುಪಯೋಗ ಪಡ್ಕೊಂಡು ನಿಮ್ಮ ಪ್ರಕರಣಗಳನ್ನು ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೇನೆ. ಇನ್ನು ಏನಂದರೆ, ಈ ಲೋಕ್ ಅದಾಲತ್ನಲ್ಲಿ ಟ್ರಾಫಿಕ್ ಸಂಬಂಧಪಟ್ಟಂತೆ ಕ್ರಿಮಿನಲ್ ಟ್ರಾಫಿಕ್ ಸಂಬಂಧಪಟ್ಟಂಥ ಕೇಸ್ಗಳು ಹಾಗೂ RTOಗೆ ಸಂಬಂಧಪಟ್ಟ ಕೇಸ್ಗಳಲ್ಲಿ ನೀವು 50% ಫೈನ್ ತುಂಬುವ ಮೂಲಕ ನಿಮ್ಮ ಯಾವುದಾದ್ರೂ ಪ್ರಕರಣಗಳು ಇದ್ದರೆ ಅದನ್ನು ಇತ್ಯರ್ಥಪಡಿಸ್ಕೊಳ್ಬೋದಾಗಿದೆ.